ಕನ್ನಡ ಮಾತನಾಡು ಅಂತ ಹೇಳಿದಂತಹ ಕಂಡಕ್ಟರ್ಗೆ ಮರಾಠಿಗರು ಥಳಿಸಿದ್ರಲ್ಲ ಬೆಳಗಾವಿಯಲ್ಲಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸರು ಮೂವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆಯ ಪ್ರಕರಣ, ಹಲ್ಲೆ ಮಾಡಿದ ಮರಾಠಿ ಭಾಷಿಗ ಮೂವರು ಪುಂಡರ ಬಂಧನ ಆಗಿದೆ. ಮಾರಿಹಾಳ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಇದೇ ವಿಚಾರಕ್ಕೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಹಲ್ಲೆ ಮಾಡಿದ ಮಾರುತಿ, ರಾಹುಲ್, ಸುರೇಶ್ ಬಂಧನ ಆಗಿರುವಂತಹದ್ದು. ಮೂವರನ್ನ ಬಂಧಿಸಿ ಹಿಂಡಲಗ ಜೈಲಿಗೆ ಕಳುಹಿಸಿದ್ದಾರೆ ಪೊಲೀಸರು. ಬರೀ ಇವರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರೆ ಸಾಲದು, ಭಾಷೆಯ ವಿಚಾರಕ್ಕೆ ಮತ್ತೊಮ್ಮೆ ಕನ್ನಡಿಗರನ್ನ ಮೈ ಮುಟ್ಟೋದಕ್ಕೆ 100 ವಾರ ಯೋಚಿಸಬೇಕು. ಅಂತಹ ಶಿಕ್ಷೆ ಕೊಡಬೇಕು, ನಡಮುರಿಯುವಂತಹ ಕೆಲಸ ಆಗಬೇಕು, ಬೆಂಡೆತ್ತುವಂತಹ ಕೆಲಸ ಆಗಬೇಕು. ಯಾಕೆಂದರೆ ಬೆಳಗಾವಿ ಭಾಗದಲ್ಲಿ ಇತ್ತೀಚೆಗೆ ಈ ಮರಾಠಿಗರು ಭಾಷೆಯ ವಿಚಾರಕ್ಕೆ ಮತ್ತೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಪೊಲೀಸರಿಂದ ಆಗಬೇಕಾಗಿರುವಂಥದ್ದು. गाड़ी बंद करो, गाड़ी बंद करो बोल दो। ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಏನು ಅವ್ರ ಅಪ್ಪನ ಮನೆ ಆಸ್ತಿ ಕೇಳಿದ ಕೊಡಿತಾರಲ್ಲ, ಹಂಗೆ ಮಾಡ್ದಂಗೆ ಮಾಡಿದ್ದಾರೆ. ಕನ್ನಡಕ್ಕೆ ಬಂದು ಕನ್ನಡದಲ್ಲಿ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಇವರು ಈ ರೀತಿ ದಾದಾಗಿರಿ ಮಾಡ್ತಾರೆ, ದಾಳಿಯನ್ನು ಮಾಡ್ತಾರೆ, ದಾಂಧಲೆ ಮಾಡ್ತಾರೆ ಅಂದರೆ ಅವರ ದೌಲತ್ತು ದಿಮಾಕು ಎಷ್ಟಿರಬೇಕು. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಕನ್ನಡ ಭಾಷೆಯ ವಿಚಾರಕ್ಕೆ ಮೈ ಮುಟ್ಟೋದಕ್ಕೆ 100 ಬಾರಿ ಯೋಚಿಸಬೇಕು. ಅಂತಹ ಪಾಠವನ್ನು ಪೊಲೀಸರು ಕಳಿಸಬೇಕಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಆ ಮೂವರಿಗೂ ಕೂಡ ಸರಿಯಾಗಿ ಬೆಂಡೆತ್ತಬೇಕು ಪೊಲೀಸರು. ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಿದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಮತ್ತು ಕಂಡಕ್ಟರ್ಗೆ ಮಸಿ ಬಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ಸೀರೀಸ್ ಆಫ್ ಆಕ್ಟ್. ಅವ್ರು ಹಂಗೆ ಮಾಡಿದ್ರೆ ಇಲ್ಲಿ ಇವರು ಕೂಡ ಹಂಗೆ ಮಾಡ್ತಾರೆ. ಒಂದು ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ನಿರ್ಮಾಣ ಆಗ್ಬಿಡುತ್ತೆ. ನವನಿರ್ಮಾಣ ವೇದಿಕೆ ಸಂಘಟನೆಯಿಂದ ಬಸ್ ತಡೆದು ಪ್ರತಿಭಟನೆಗಳಾಗಿದೆ. ಗುಯಿಲಾಳ್ ಟೋಲ್ ಬಳಿ ಬಸ್ ತಡೆದು ಮಸಿ ಬೆಳೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ ಮೇಲೆ ಜೈ ಕರ್ನಾಟಕ, ಜೈ ಕನ್ನಡ ಅಂತ ಹೋರಾಟಗಾರರು ಬರೆದಿದ್ದಾರೆ. ಆ ಮೂಲಕ ತಮ್ಮ ಪ್ರತಿರೋಧವನ್ನು ತೋರಿಸಿದ್ದಾರೆ. ನಿಮ್ಗೆ ಇನ್ನೊಂದು ಕಡೆ ವಿಜುವಲ್ ತೋರಿಸ್ತಾ ಇದ್ದೀವಿ. ಈ ಮರಾಠಿ ಭಾಷಿಕರು ಅವ್ರ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿರ್ತಾರೆ. ಆ ಭಾಷೆನಲ್ಲಿ ಸಂಸ್ಕಾರ ಅನ್ನೋ ಪದಗಳೆಲ್ಲ ಇಲ್ವಾ ಅನ್ನೋದು ಗೊತ್ತಾಗಲ್ಲ ನಮಗೆ. ನೋಡಿ, ಇಲ್ಲಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಇದು ಏಟಿಗೆ ಎದುರೇಟ್ ಅಷ್ಟೇ, ಪ್ರತಿರೋಧ ತೋರಿಸುವಂತಹ ರೀತಿ. ಇದು ಜೈ ಕರ್ನಾಟಕ ಅಂತ ಬರೆದಿದ್ದಾರೆ. ನೋಡಿ, ಯಾರೇ ಆಗಲಿ ಭಾಷೆಯ ಬಗ್ಗೆ ಪ್ರೇಮ ಇರಬೇಕು. ಬಟ್ ಇನ್ನೊಬ್ಬರು ಅದನ್ನು ಇನ್ಸ್ಟಿಗೇಟ್ ಮಾಡಿದಾಗ ಅದು ದೊಡ್ಡದು ಅನಾಹುತಗಳಿಗೆ ಕಾರಣ ಆಗಿಬಿಡುತ್ತೆ. ಇದು ಆ್ಯಕ್ಷನ್ಗೆ ರಿಯಾಕ್ಷನ್ ಅಷ್ಟೇ. ನೀವು ಈ ಕಡೆಗೆ ನೋಡ್ತಾ ಇರೋದು. ಮಹಾರಾಷ್ಟ್ರದವ್ರಿಗೆ ನೆನಪಿರಬೇಕು, ಕರ್ನಾಟಕದಲ್ಲಿ ಅವ್ರ ಬಸ್ಗಳು ಓಡಾಡುತ್ತೆ ಅಂತ. ಅವ್ರು ಹಂಗೆ ವರ್ತಿಸಿದ್ರೆ ಹಿರಿಯರು ಅಂತಲೂ ನೋಡದೆ ನೀವು ಹೊಡಿತೀರಾ ಅಂದರೆ ಏನರ್ಥ? ನಿಮ್ಮ ಭಾಷೆಯ ಬಗ್ಗೆ ಪ್ರೇಮ ಇದ್ರೆ ಅದು ಮಹಾರಾಷ್ಟ್ರದಲ್ಲಿ ತೋರಿಸಿ, ಕರ್ನಾಟಕದಲ್ಲ. ಇಲ್ಲಿದ್ದಾಗ ಇಲ್ಲಿ ಹೇಗಿರಬೇಕು ಅನ್ನೋ ಕನಿಷ್ಠ ಸೌಜನ್ಯ ನಿಮ್ಗೆ ಇರಬೇಕು. ಇಲ್ಲ ಅಂದರೆ ಪ್ರತಿರೋಧಗಳು ಹಿಂಗೆ ವ್ಯಕ್ತ ಆಗೋದು ಇಷ್ಟೇ ಪರಿಣಾಮಕಾರಿಯಾಗಿ ವ್ಯಕ್ತ ಆಗುತ್ತೆ. ಆಕ್ರೋಶ ಬರುತ್ತಲ್ವಾ ಕನ್ನಡಿಗರಿಗೆ? ಬಿಸ್ನೆಸ್ ನೀವು ಮಾಡಬೇಕಲ್ವಾ?